ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ರೆ ಅನ್ಕೊತೀನಿ. ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಂಥ ಇದು ಶನಿವಾರದ ಬ್ಲಾಗ್ ಆಗಿರ್ತದೆ. ಶನಿವಾರದ ಬ್ಲಾಗು ವಿಡಿಯೋ ಮಾಡಿಲ್ಲ, ಹಂಗಾಗಿ ಇದು ವಿಡಿಯೋನ ಎಡಿಟ್ ಮಾಡೋಕ್ಕಾಗತ್ತೀನಿ ನೋಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಟೈಮ್ ಸಿಕ್ಕರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಬರೀ ನಾನು ಶನಿವಾರದ ಬ್ಲಾಗ್ ಅಂತ ಹೇಳಿದ ನಾನಿಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಭಾಳ ದಿನ ಆಯಿತು ಅಂತೇಳಿ ಅಡುಗೆ ಮನೆ ಕ್ಲೀನ್ ಮಾಡಕತ್ತೀನಿ ನೋಡಿರಿ. ಈ ಥರ ಸ್ಟೀಲಿನ ಡಬ್ಬಿ, ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಒಂದು ಸೋಪಿನ ಪುಡಿ ನೀರಿನಲ್ಲಿ ಒರೆಸಿ ಮತ್ತು ಇನ್ನೊಂದು ಚಲೋ ನೀರಿನಲ್ಲಿ ಒರೆಸ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಡೈಲಿ ನಾವು ತೊಳೆಯೋಕ್ಕಾಗಿಲ್ಲ. ಅವು ಐಟಮ್ಸ್ ಏನು ಕಾಳು ಕಡಿ ಇರ್ತಾವಲ್ಲ ಖಾಲಿಯಾದಾಗ ತೊಳಿತೀನಿ. ಮತ್ತು ಯಾವಾಗಾದರೂ ಟೈಮ್ ಸಿಕ್ಕಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಯಾವ ಥರ ಅಡುಗೆ ಮನೇನ ಕ್ಲೀನ್ ಮಾಡ್ಕೊತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನಂತೂ ಇದೇ ಥರ ಟೈಮ್ ಸಿಕ್ಕಾಗೆಲ್ಲ ಈ ಥರ ಒರೆಸ್ಕೊತೀನಿ. ಮತ್ತು ಐಟಮ್ ಎಲ್ಲ ಖಾಲಿ ಆದಾಗ ಅವನ್ನೆಲ್ಲ ಸಪ್ರೇಟ್ ತೊಳೆದಂತೂ ಒಣಗಿಸಿ ಮತ್ತು ಹೊಸ್ದಾಗಿ ತಂದು ಕಾಳುಗಳನ್ನು ಹಾಕಿಡ್ತೀನಿ ನೋಡಿರಿ. ಮನಸ್ಸು ಬಂದರೆ ನಾವು ಕ್ಲೀನ್ ಮಾಡ್ಕೊಂಡು ನಿಂತರೆ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀವಿ. ಆದರೆ ಲೇಜಿತನ ಮಾಡಿಬಿಟ್ರೆ ನೋಡಿರಿ ಏನೂ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಕುಂದಿರ್ತೀವಿ ಹೊರತು ಏನೂ ಮಾಡೋಂಗಿಲ್ಲ. ನಾನೇ ಹಂಗೋ ಅಥವಾ ಹೆಣ್ಮಕ್ಳೆಲ್ಲ ಹಂಗೋ ಗೊತ್ತಿಲ್ಲ. ನಾನಂತೂ ಕೆಲಸ ಮಾಡ್ಬೇಕು ಅನಿಸಿದ್ರೆ ಎಲ್ಲನೂ ಒಂದೇ ದಿನ ಮಾಡಿಬಿಡ್ತೀನಿ. ಆದರೆ ನಾಳೆ ಕ್ಲೀನ್ ಮಾಡಿದ್ರೆ ಆಯಿತು ಅಥವಾ ನಾಡಿದ್ದು ಕ್ಲೀನ್ ಮಾಡಿದ್ರೆ ಆಯಿತು, ಹಿಂಗೆ ಆಗಿಬಿಟ್ರೆ ಕೆಲಸನೇ ಆಗಂಗಿಲ್ಲ ನನಗಂತೂ. ಯಾಕಂದರೆ ಅಂಗಡಿ ಇರೋದ್ರಿಂದ ಅಲ್ಲಿ ಹೋಗ್ಬಿಡ್ತೀನಿ. ಅಲ್ಲಿ ಏನಾದರೂ ಯಾರಾದರೂ ಬಂದ್ರಿಗಿನ ಆಯ್ತು, ಒಬ್ರಿಬ್ರು ಬಂದ್ಬಿಟ್ಟು ಆಯ್ತು ಮತ್ತೆ ಬರ್ತಾರೆ, ಮನೆಯಾಗೆ ಯಾಕೆ ಹೋಗೋದಂತ ಸುಮ್ಮನೆ ಆಗ್ಬಿಡ್ತೀನಿ. ಅದಾದಮೇಲೆ ಸಾಯಂಕಾಲ ಮತ್ತು ಸುಮಾರು 6 ಗಂಟೆ ಮೇಲೇ ಆಗಿತ್ತು. ನೋಡ್ತಾ ಇರ್ಬೋದು ಇನ್ನೂ ಬೆಳಕದ. ಇವಾಗಂತೂ ಹಗಲು ದೊಡ್ಡದಾಗಿರ್ತದೆ ಅಂತಾರೆ, ನಿಜ. ಯಾಕಂದರೆ 6 ಗಂಟೆ 6:30 ಆಗಕ್ಕೆ ಬಂದ್ರೂ ಇನ್ನೂ ಸೂರ್ಯದೇವ ಇನ್ನೂ ಕಾಣಕತ್ತಿದ್ದ. ಹಂಗೆ ನಾವು ಹೊಲಕ್ಕೆ ಹೋದ್ವಿ ನೋಡ್ರಿ. ನಾವು ಹೊಲ ಮಾಡೀವಿ, ಅಂದರೆ ಪಾಲಿಗೆ ಮಾಡಿ ಅಂತಾರಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಮಾಡ್ಕೊಳಕತ್ತೀನಿ ನೋಡ್ರಿ. ಗುರಳ ಇದು ಅಂದರೆ ಸೂರ್ಯಪಾನ ಹಾಕಿವಿ. ಪರವಾಗಿಲ್ಲ, ಆದರೂ ಮಳೆ ಬೇಕಿವಾಗ. ಮಳೆನೇ ಬರ್ತಾ ಇಲ್ಲ. ನಿಮ್ಮ ಕಡೆ ಮಳೆ ಇದೆಯಾ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ. ಬಿತ್ತೀವಿ ಮಳೆನೇ ಬರ್ತಾ ಇಲ್ಲ. ಅದರಲ್ಲೂ ಅಲ್ಲೊಂದು ಇಲ್ಲೊಂದು ಕಾಣಕತ್ತ ನೋಡ್ತಾ ಇರ್ಬೋದು. ಈಗ ಪರವಾಗಿಲ್ಲ. ನಾವು ಫಸ್ಟ್ ಟೈಮ್ ಬಿತ್ತಿ ಒಂದು 7-8 ದಿನಕ್ಕೆ ಮೊಳಕೆ ಎಲ್ಲ ಬರ್ತಾವಲ್ಲ, ಅವಾಗ ಹೋದಾಗಂತೂ ನನಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ಏನು ಕಾಣ್ತಾನೆ ಇದ್ದಿಲ್ಲ ಹೊಲ್ದಾಗ. ಇಷ್ಟು ಸಹ ಇಷ್ಟಂದರೆ ಇವಾಗ ಸ್ವಲ್ಪ ಎತ್ತರ ಆಗ್ಯದ, ಪರವಾಗಿಲ್ಲ. ಅವಾಗ ಏನೂ ಇಲ್ಲ ಹೊಲ್ದಾಗ, ಏನು ಹಾಕೇ ಇಲ್ಲ ನಾವು ಅನ್ನೋ ಥರ ಕಾಣ್ತಾಯಿತ್ತು. ಅವಾಗ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದನ್ನ ಹಾಕಲಿಲ್ಲ. ಯಾಕಂದರೆ ಏನು ಕಾಣಲೇ ಇಲ್ಲ, ಏನು ಹಾಕೋದು ಅಂತ ಬೇಜಾರು ಕೂಡ ಆಯಿತು. ಏನಪ್ಪ ಹೊಲ್ದಾಗ ಎಲ್ಲ ರೊಕ್ಕ ಖರ್ಚು ಮಾಡಿ ಈ ಥರ ಕುಂಟೆ ಕೂರಿಗೆ ಮತ್ತು ಬೀಜ ಎಲ್ಲ ಹಾಕಿ ಏನು ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ರೈತರಿಗೆ. ನನಗೂ ಕೂಡ ಭಾಳ ಬೇಜಾರಾಯಿತು. ಬಿತ್ತೋರು ಸರಿಗೆ ಬಿತ್ತಿಲ್ಲ ನಾನು ಕಂಡ್ವಿ. ಅದೂ ಪ್ರಾಬ್ಲಮ್ ಇರ್ಬೋದು. ಯಾಕಂದರೆ ಚೆನ್ನಾಗಿ ಬಂದದ, ಬರಲಾರ್ದರಿಲ್ಲ, ಹಂಗಾಗದ. ನಮ್ದಂತಲ್ಲ, ಭಾಳಷ್ಟು ಜನದ ಇದೇ ಪ್ರಾಬ್ಲಮ್ ಆಗ್ಬಿಟ್ಟದ ನಮ್ಮೂರಾಗಂತೂ. ಅದರಲ್ಲೂ ಈಗ ಅಂತೂ ಮಳೆನೇ ಇಲ್ಲ. ನೋಡ್ತಾ ಇರ್ಬೋದು. ಇವು ಒಂದು 3 ಮಡಿ ಚೆನ್ನಾಗಿ ಬಂದವ. ಅದೇ ಇನ್ನೊಂದು 3 ಮಡಿ ಅಲ್ಲೋ ಐತೋ ಇಲ್ಲೋ ಅನ್ನಂಗೆ ಕಾಣಕತ್ತದ. ಬೇಜಾರಾಯ್ತು. ಯಾಕಂದರೆ ರೊಕ್ಕ ಅಂತೂ ಖರ್ಚು ಮಾಡಿರ್ತೀವಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕರೆ ಎಲ್ಲರಿಗೂ ಖುಷಿ ಇರ್ತದೆ. ಆದರೆ ಏನು ಮಾಡೋದು, ಎಲ್ಲನೂ ಸಮವಾಗಿ ತೊಗೋಬೇಕು. ಕಷ್ಟ ಸುಖ ದುಃಖ ಎಲ್ಲನೂ ಸಮವಾಗಿ ತೊಗೋಬೇಕಂತ ನಾನು ನಮ್ಮ ಮನೆಯವ್ರು ಹೋಗಿ ನೋಡಿಕೊಂಡು ಪರವಾಗಿಲ್ಲ ಅಂದ್ಕೊಂಡು ಬಂದ್ವಿ. ಯಾಕಂದರೆ ನಮಗೆ ಆಪ್ಷನ್ ಇಲ್ಲ. ಯಾಕಂದರೆ ಏನು ಮಾಡೋಕ್ಕಿಲ್ಲ, ಬಂದಂಗೆ ಜೀವನನ ಸ್ವೀಕರಿಸಲೇಬೇಕು. ಹಾಗಾಗಿ ಮತ್ತೆ ನೋಡಿಕೊಂಡು ಒಂದು 10 ನಿಮಿಷ ಇದ್ವಿ ಅಷ್ಟೇ. ಒಳ್ಳೆ ಬಂದ್ವಿ ನೋಡ್ರಿ. ಫೋಟೋ ವಿಡಿಯೋ ಅಂತ ಚೆನ್ನಾಗಿ ಬರ್ತಾವೆ. ಹೊರಗೆ ಬಂದವ. ನಾನಂತೂ ಮಾಡಿರಲಿಲ್ಲ ಹೊರಗೆ ಬಂದಾಗ ವಿಡಿಯೋ. ನೋಡ್ತಾ ಇರ್ಬೋದು, ಹಿಂದೆ ಚೆನ್ನಾಗಿ ಕಾಣ್ತದೆ. ಅದಾಗಿ ಬಂದಮೇಲೆ ಹೊಟ್ಟೆ ಹಸಿವಾದಂಗೆ ಆಯಿತು. ಹಂಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಬ್ರೆಡ್ ಸ್ಯಾಂಡ್ವಿಚ್ ಮಾಡಕತ್ತೀನಿ. ನಮ್ಮ ಕಕ್ಕಿಯವರು ಬ್ರೆಡ್ ತೊಗೊಂಬಂದಿದ್ರು. ಅದನ್ನ ನಾವೇನು ಚಾದಾಗ ಈ ಥರ ಹತ್ಕೊಂಡು ತಿನ್ನಂಗಿಲ್ಲ, ಅಪರೂಪ. ಚಾದಾಗಂತೂ ತಿನ್ನಂಗಿಲ್ಲ, ನಮ್ಮ ಮನೆಯವರು ತಿನ್ನಂಗಿಲ್ಲ, ನಾನು ತಿನ್ನಂಗಿಲ್ಲ. ಹಂಗಾಗಿ ವೇಸ್ಟ್ ಆಗ್ತಾವ. ವೇಸ್ಟ್ ಮಾಡೋದು ಬೇಡ. ಹಸಿವು ಕೂಡ ಆಗಿತ್ತಲ್ಲ, ಹಂಗಾಗಿ ಇದನ್ನು ಸ್ಯಾಂಡ್ವಿಚ್ ಮಾಡ್ಕೊಂಡ್ರೆ ಆಯ್ತಂದರೆ ಅಂತ ಮಾಡಕತ್ತೀನಿ ನೋಡ್ರಿ. ನಾ ಇಲ್ಲಿ ಬೆಳಗ್ಗೆ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ, ಅದನ್ನೇ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡಕತ್ತೀನಿ. ವೇಸ್ಟ್ ಮಾಡಬಾರ್ದು ಯಾವುದನ್ನು ಅಂತ ಅಷ್ಟೇ. ನಾವೇನು ಬ್ರೆಡ್ ಬೇಕು ಅಂತ ನಮಗೆ ಬೇಕಂತೇಳಿ ಎಲ್ಲಿಗೆ ಹೋದಾಗ ತರಂಗಿಲ್ಲ. ಯಾರಾದರೂ ತಂದಾಗಷ್ಟೇ ಈ ಥರ ಮಾಡ್ಕೊತೀವಿ. ಸ್ಯಾಂಡ್ವಿಚ್ ಅಂದರೆ ಬಿಸಿ ತುಪ್ಪ ಹಾಕಿ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಡೈಲಿ ಯೂಸ್ ಮಾಡೋದು ಬ್ರೆಡ್ಡು ಬಿಸ್ಕೆಟು ಈ ಥರ ಎಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ ನಾವು, ನಮ್ಮ ಮನೆಯವರು ನಾನು. ಅಷ್ಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ, ಹಂಗಾಗಿ ತಿನ್ನೋದು ಕಡಿಮೆ ನಾವು.
ಯಾವಾಗಾದರೂ ಈ ಥರ ತಿಂತೀವಿ, ಇಲ್ಲ ಅಂತ ಅಲ್ಲ, ಯಾವಾಗಾದರೂ ಒಂದು ಸಲ ನಡೀತದೆ ಅಂಥೇಳಿ ತಿಂತೀನಿ. ಚೆನ್ನಾಗಿರ್ತದೆ ಸ್ಯಾಂಡ್ವಿಚ್ ಅಂತ ನಾನು ಈ ಥರ ಮಾಡ್ತೀನಿ. ಏನಾದರೂ ಪಲ್ಯ ಏನಾದರೂ ಕಾಯಿ ಈ ಥರ ಏನು ಪಲ್ಯ ಇಲ್ಲ ಅಂತಂದರೆ ನಾನು ಶೇಂಗಾ ಪುಡಿ ಇಲ್ಲ ಕಡಲೆ ಪುಡಿ ಇರ್ತದಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀವಿ. ಈ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿರಿ, ಚೆನ್ನಾಗಿರ್ತದೆ ಟೇಸ್ಟ್ ವೈಸ್. ನಮ್ಮ ಮನೆಯವ್ರಿಗೆ ಒಂದು 2 ಬ್ರೆಡ್ಡು, ನನಗೊಂದು ಸಾಕಾಗ್ತದೆ. ಯಾಕಂದರೆ ಅತಿಯಾದರೆ ಅಮೃತನ ವಿಷಯ ಆಗುತ್ತೆ. ಹಂಗಾಗಿ ನನಗೂ ಅಷ್ಟೊಂದು ಇಷ್ಟ ಆಗಲ್ಲ ಬ್ರೆಡ್ಡು ಬಿಸ್ಕೆಟ್ ಮೈದಾನಿಂದ ಮಾಡಿರ್ತಾರೆ, ನನಗಿಷ್ಟ ಆಗಲ್ಲ. ಆದರೆ ಭಾಳಷ್ಟು ಜನ ನೋಡಿ ನಾನು ಬೇಕ್ರಿ ಮುಂದೆ ಎಷ್ಟು ಜನ ನಿಂತಿರ್ತಾರಂದರೆ ಒಂದೊಂದು ಸಲ ನಿಜವಾಗ್ಲೂ ನಮಗೆ ಆರೋಗ್ಯದ ಬಗ್ಗೆ ಲಕ್ಷಣ ಇರಲ್ಲ. ಎಷ್ಟೋ ಜನಕ್ಕೆ ಬ್ರೆಡ್ಡು ಬಿಸ್ಕೆಟು ಕೇಕು ಇಂಥವೆಲ್ಲ ತೊಗೊಳಕ್ಕೆ ಕ್ಯೂ ಹಚ್ಚಿದಂಗೆ ಆಗಿರ್ತದೆ. ನಾನು ಹೋದಾಗ ಗೊತ್ತಿಲ್ಲ, ನಾನು ಹೇಳೋದ್ರ ಮಟ್ಟಿಗೆ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಯಾಕಂದರೆ ನಾವು ಮಾಡೋದು ಹೊಟ್ಟೆ ಸಲುವಾಗಿ. ನಾವು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ನಾವು ಈ ಥರ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಏನು ದುಡ್ಡು ಕೊಡ್ಬೋದು, ಬೇರೆ ಏನಾದರೂ ನಾವು ತೊಗೋಬೋದು ರೊಕ್ಕ ಕೊಟ್ಟು, ಆದರೆ ಆರೋಗ್ಯನ ಮಾತ್ರ ಕೊಂಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತೀನಿ, ಆದಷ್ಟು ಹೊರಗಿನ ಫುಡ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಬೇಡ ಅಂತಲ್ಲ, ಯಾವಾಗ ಅಪರೂಪಕ್ಕೆ ತೊಗೊಳ್ಳೋದು ಚಲೋ. ಆದರೆ ಡೈಲಿ ಆ ಥರ ಈ ಥರ ಐಟಮ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಹಾಳು, ಮತ್ತು ಇದರಿಂದ ನಮಗೂ ಮತ್ತೆ ಹಾಸ್ಪಿಟ್ಲಿಗೆ ಇಡೋದ್ರಿಂದ ಅದೂ ಹಾಳು. ಯಾಕೆ ಬೇಕಲ್ಲ, ಇದ್ದದ್ರಲ್ಲಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಚಲೋ ಅಂತ ನನ್ನ ಅಭಿಪ್ರಾಯ. ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನ್ನ ಇದು ಇಷ್ಟೇ. ಸೊ ನಾನು ಕೂಡ ಸಾಯಂಕಾಲ ಏನಾದರೂ ತಿಂದ್ರಾಯ್ತಂತ ಬ್ರೆಡ್ ಆ್ಯಂಡು ತುಪ್ಪ ಮನೆಯಲ್ಲೇ ಮಾಡಿರ್ತೀನಿ. ಹೊರಗಡೆ ಏನು ತರಂಗಿಲ್ಲ. ನಾವು ಹಾಲು ತರ್ತೀವಲ್ಲ, ಅದರಲ್ಲೇ ಕೆನೆ ತೆಗೆದ್ಬಿಟ್ಟು ತುಪ್ಪ ಮಾಡ್ತೀವಿ. ಫಸ್ಟ್ನೇದಂತೂ ಸೀದೋಗ್ಬಿಡ್ತು, ಯಾಕಂದರೆ ನಾನು ಉರಿ ಜೋರು ಇಟ್ಟಿದ್ದೆ, ಹಾಗಾಗಿ 2ನೇದು ಕೂಡ ಚೆನ್ನಾಗಿ ಬಂತು. ಅದಕ್ಕೆ ಕೈ ಮುಂದೆ ಪರವಾಗಿಲ್ಲ ಅಂದ್ಕೊಂಡೆ. ಇಲ್ಲಿ ನಮ್ಮ ಮನೆಯವರಿಗೆ 2 ಸ್ಯಾಂಡ್ವಿಚ್ಚು, ಹಾಗೆ ನನಗೊಂದು ಸ್ಯಾಂಡ್ವಿಚ್ಚು. ಅದರಲ್ಲಿ ಒಂದು ಒತ್ತೋಗಿತ್ತು, ಅವ್ರು ತಿಂತಾರೋ ಇಲ್ಲ, ಬಟ್ ಅವ್ರು ಏನು ಅನ್ನಂಗಿಲ್ಲ. ಭಾಳ ಅಂದ್ರೆ ಭಾಳ ಒತ್ತಿತ್ತು, ತಿಂದರೆ ತಿನ್ನಲಿ, ಇಲ್ಲಾಂದರೆ ಕೆಳಗೆ ಒಂದು ಸೈಡ್ ಇರ್ತದಲ್ಲ ಅದನ್ನಷ್ಟೇ ತಿನ್ನಲಿ ಅಂತ ಅವರಿಗೆ ಕಟ್ ಮಾಡಿಕೊಟ್ಟೆ. ಅದಾದಮೇಲೆ ನಾನು ಕೂಡ ಒಂದು ಸ್ಯಾಂಡ್ವಿಚ್ ತಿಂದೆ. ಚೆನ್ನಾಗಿತ್ತು ಟೇಸ್ಟು, ಯಾಕಂದರೆ ಉಳ್ಳಾಗಡ್ಡಿ ಪಲ್ಯ ಅದರಲ್ಲಿ ಮತ್ತು ತುಪ್ಪ ಹಾಕಿ ಮಾಡಿರ್ತಾರಲ್ಲ, ಟೇಸ್ಟ್ ಅಂತ ಚೆನ್ನಾಗಿರ್ತದೆ. ನೀವು ಕೂಡ ಯಾವಾಗಾದರೂ ಬ್ರೆಡ್ ಮನೇಲಿದ್ದರೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರ್ತದೆ. ನನಗಂತೂ ಇಷ್ಟ, ಪರವಾಗಿಲ್ಲ, ಇಷ್ಟ ಅಷ್ಟೇ, ಅಷ್ಟೊಂದೇನಿಲ್ಲ. ಯಾಕಂದರೆ ಫುಡ್ಡನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದೇ ಇದಕ್ಕೆ ತಿಂತೀವಿ. ಈ ಥರ ನನಗೆ ಬಿಸಿ ಇರಬೇಕು ಯಾವಾಗಲೂ. ಏನೋ ಐಟಮ್ಸ್ ತಿನ್ನಬೇಕಂದ್ರೆ ಸ್ವಲ್ಪ ಬಿಸಿ ಇದ್ದರೆ ನನಗೆ ಊಟ ಮಾಡ್ದಂಗೆ ಆಗಲಿ, ಅಥವಾ ಏನಾದರೂ ತಿನ್ನಬೇಕಂದ್ರೆ ಸ್ವಲ್ಪ ಬಿಸಿ ಇದ್ದರೆ ಇಷ್ಟ ಆಗುತ್ತೆ. ಹಂಗಾಗಿ ಹಂಚಿನ ಮೇಲೆ ಬಿಸಿ ಆಗುತ್ತಂತೇಳಿ ತಿನ್ನಕತ್ತೀನಿ. ಆದರೆ ಕಟ್ ಮಾಡೋಕ್ಕಲ್ಕ ಒಂದು ಪೀಸ್ ಜಾರ್ ಬಿದ್ದು ಅದರಲ್ಲಿ ಪಲ್ಯ ಹಾಕಿದ್ದೆಲ್ಲ ಅದು ಕೂಡ ಕೆಳಗೆ ಬಿತ್ತು. ಆದರೆ ನಾನು ಮತ್ತೆ ಒಂದಿಷ್ಟು ಪಲ್ಯ ಹಾಕ್ಕೊಂಡು ತಿಂದೆ, ಟೇಸ್ಟ್ ಚೆನ್ನಾಗಿತ್ತು. ಅದೇ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿರಿ ಅಂತ. ಹಾಗೆ ಸ್ಯಾಂಡ್ವಿಚ್ ಎಲ್ಲ ತಿಂದಮೇಲೆ ನಮ್ಮ ಅರ್ಜುನ ಕೂಡ ಒಂದಷ್ಟು ಹೊತ್ತು ಆಟ ಆಡ್ತೀವಿ ನಾವು. ಬೆಳಗ್ಗೆ ಟೈಮು ನಮ್ಮ ಮನೆಯವರು ಸಾಯಂಕಾಲ ಯಾವಾಗಾದರೂ ಸುಮ್ಮನೆ ಕುಂತಾಗ ಈ ಥರ ಬರ್ತಾನವ, ಆಟ ಆಡಿಸ್ಬರ್ರಿ ಅಂತ ಗೊಂಬೆ ತೊಗೊಂಡು ಬರ್ತಾನೆ. ಅವಾಗ ಆಟ ಆಡಿಸ್ತೀವಿ ನೋಡ್ರಿ, ಖುಷಿ ಆಗುತ್ತೆ ಅವನ ಜೊತೆ ಆಟ ಆಡೋಕೆ. ನಿಮಗೂ ಏನಾದರೂ ನಿಮ್ಮ ಮನೆಯಲ್ಲೂ ಏನಾದರೂ ಈ ಪೆಟ್ಸ್ ಇದ್ದರೆ ಇದೇ ಥರ ಖುಷಿ ಸಿಗುತ್ತಲ್ವ, ಕಮೆಂಟ್ ಮೂಲಕ ತಿಳಿಸ್ರಿ. ನನಗಂತೂ ನಮ್ಮ ಅರ್ಜುನ ಜೊತೆ ಆಟ ಆಡೋಕೆ ಇಷ್ಟ. ಆದರೆ ನಮ್ಮನೆಯವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ನನಗೂ ಕೂಡ ಆಟ ಆಡ್ತಾನೆ, ಆದರೆ ಭಾಳ ಕಮ್ಮಿ. ಜಗಳ ಮಾಡೋಕ್ಕೆ ಬರ್ತಾನೆ ನಾನು ಕೂಡ. ಅದು ಕೊಡು ಇದು ಕೊಡು ಅಂತ ಜಾಸ್ತಿ ಜಗಳ ಮಾಡೋದೇ ಜಾಸ್ತಿ. ನಾನು ಕೂಡ ತೋರಿಸ್ತೀನಿ ಯಾವ ಥರ ಜಗಳ ಮಾಡ್ತಾನಂತೇಳಿ. ಅನ್ಸ್ಕ ಹೆಂಗೆ ಅನ್ಸದ ಕುಯ್ ಅನ್ಸಿಲ್ಲ. ಜನ ಅನ್ಸ ಕುಯ್ ಅನ್ಸ. ಅಮ್ಮೋ ಜಾಣ ಮರಿ ಆಗ್ಬಿಟ್ಟದ. ಅನ್ಸ ಕುಯ್ ಅನ್ಸ. ಅನ್ಸು ಹೆಂಗೆ ಅನ್ಸಿ ಹಚ್ಚು ಕುಯ್ ಅನ್ಸ್ರಾ ಹೋಗ ಕಡೆ.